ಸ್ಟಾಕ್ ಮಾರ್ಕೆಟ್ ಅಂದರೆ ಗ್ಯಾಮ್ಲಿಂಗ್ ಅಂತ ಅನಿಸ್ತಾ ಇದೆಯಾ? ನಿಜ ಹೇಳಬೇಕು ಅಂದರೆ ಬೇಸಿಕ್ ಗೊತ್ತಿಲ್ಲದ್ರೆ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತಲೇ ಅನಿಸುತ್ತೆ. ಆದರೆ ಬೇಸಿಕ್ ಕ್ಲಿಯರ್ ಇದ್ದರೆ ಸ್ಟಾಕ್ ಮಾರ್ಕೆಟ್ ಒಂದು ವೆಲ್ತ್ ಬಿಲ್ಡಿಂಗ್ ಟೂಲ್ ಆಗಿ ನಮಗದು ಪರಿಣಮಿಸುತ್ತೆ. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮನಿ ಮಾರ್ಕೆಟ್ ಕನ್ನಡ ಚಾನಲ್. ಈ ಚಾನಲಲ್ಲಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ನೋ ಟಿಪ್ಸ್, ನೋ ಕಾಲ್ಸ್, ನೋ ಶಾರ್ಟ್ಕಟ್ಸ್, ಓನ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಜುಕೇಷನ್ ವೀಡಿಯೋಸ್ನ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಚಾನಲ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಆಗಿರ್ಬೋದು. ಸೊ ಎಲ್ಲ ಕಡೆ ನಿಮಗೆ ಉಚಿತವಾಗಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವೀಡಿಯೋಸ್ ಮತ್ತು ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ನಡೆತಕ್ಕಂಥ IPO ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅಥವಾ ಯಾವುದೇ ಸ್ಟಾಕಿನ ಚಾರ್ಟ್ ಆಗಿರ್ಬೋದು ನಾನು ನಿಮಗೆ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟಾಕ್ ಮಾರ್ಕೆಟ್ ಅಂತಂದರೆ ಏನು? ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸ್ಟಾಕ್ ಮಾರ್ಕೆಟ್ ಅಂತಂದರೆ ಶೇರ್ನ ಬೈ ಮತ್ತು ಸೆಲ್ ಮಾಡ್ತಕ್ಕಂಥ ಒಂದು ಪ್ಲೇಸ್ಗೆ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ನಿಮಗೆ ತರಕಾರಿ ಮಾರ್ಕೆಟ್ ಗೊತ್ತು. ಸೊ ತರಕಾರಿ ಮಾರ್ಕೆಟಲ್ಲಿ ಏನು ಮಾಡ್ತಾರೆ? ವೆಜಿಟೇಬಲ್ಸ್ನ ಅಲ್ಲಿ ಸೆಲ್ ಮಾಡ್ತಾರೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಶೇರ್ಸ್ನ ಬೈ ಅಥವಾ ಸೆಲ್ ಮಾಡ್ತೀವಿ. ಸೊ ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು? ಕಂಪ್ನಿಗೆ ಬಂಡವಾಳದ ಅವಶ್ಯಕತೆ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂದರೆ ಬಂಡವಾಳನ ನಮ್ಮಿಂದ ರೈಸ್ ಮಾಡ್ತಾರೆ. ಸೊ ಇನಿಷಿಯಲ್ ಬಂಡವಾಳ ಏನು ರೈಸ್ ಮಾಡ್ತಾರೆ ಅದಕ್ಕೆ ನಾವು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ಅಂದರೆ ಆಲ್ರೆಡಿ ಕಂಪ್ನಿ ಇರುತ್ತೆ, ಅದಕ್ಕೆ ಹೆಚ್ಚಿನ ಬಂಡವಾಳದ ಅವಶ್ಯಕತೆ ಇರುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಪಬ್ಲಿಕ್ ಹತ್ರ ಬಂದ್ಬಿಟ್ಟು ನಮ್ಮ ಹತ್ರ ಏನು ಮಾಡ್ತಾರೆ? ಫಂಡನ್ನ ರೈಸ್ ಮಾಡ್ತಾರೆ. ಸೊ ಆ ಫಂಡನ್ನ ಅವ್ರಿಗೆ ಕೊಟ್ಟರೆ ಅದರ ಬದಲಾಗಿ ನಮ್ಗೆ ಅವ್ರು ಏನು ಕೊಡ್ತಾರೆ ಅಂದರೆ ಶೇರ್ಸ್ನ ಕೊಡ್ತಾರೆ. ಆ ಶೇರ್ಸಿಂದ ನಮಗೇನು ಸಿಗುತ್ತೆ ಅಂದರೆ ಒಂದು ನಮಗೆ ಪಾರ್ಷಲ್ ಓನರ್ಶಿಪ್ ಸಿಗುತ್ತೆ ಆ ಪರ್ಟಿಕ್ಯುಲರ್ ಕಂಪನಿಯ ಶೇರ್ಸ್ ಬೈ ಮಾಡೋದ್ರಿಂದ. ಜೊತೆಗೆ ನಮಗೆ ವೋಟಿಂಗ್ ರೈಟ್ಸ್ ಕೂಡ ಸಿಗುತ್ತೆ. ಹೋಪ್ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಸ್ಟಾಕ್ ಮಾರ್ಕೆಟ್ ಯಾಕೆ ಎಕ್ಸಿಸ್ಟ್ ಆಗಿದೆ ಅಂತಂದರೆ ಕಂಪನೀಸ್ಗೆ ದುಡ್ಡು ಬೇಕು ಅಲ್ವಾ? ಸೊ ಯಾಕೆ ದುಡ್ಡು ಬೇಕು? ಒಂದು ಬಿಸ್ನೆಸ್ ಎಕ್ಸ್ಪಾನ್ಷನ್ ಬೇಕು. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಹತ್ರ ಬಂದು ಫಂಡ್ನ ರೈಸ್ ಮಾಡ್ತಾರೆ. ಫಂಡ್ ರೈಸ್ ಮಾಡಿದ್ಮೇಲೆ ಅದನ್ನೇನು ಮಾಡ್ತಾರೆ? ಬೇರೆ ಬೇರೆ ಆಪರೇಷನ್ಸ್ ರಿಲೇಟೆಡ್ಸ್ಗೆ ಅದನ್ನು ಬಳಸ್ತಾ ಹೋಗ್ತಾರೆ. ಸೊ ನಾವು ಹೂಡಿಕೆ ಮಾಡಿರ್ತೀವಲ್ಲ, ಸೊ ನಮಗೇನಾಗುತ್ತೆ ಅಂದರೆ ಕಂಪನಿ ಬೆಳೀತಾ ಹೋದಾಗೆಲ್ಲ ನಮಗೇನಾಗುತ್ತೆ? ಪ್ರಾಫಿಟ್ ಬರ್ತಾ ಹೋಗುತ್ತೆ. ಸೊ ಜೊತೆಗೆ ಡಿವಿಡೆಂಡ್ ಕೂಡ ಬರುತ್ತೆ. ಡಿವಿಡೆಂಡ್ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಸೊ ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ನಾನು ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಶೇರ್ ಪ್ರೈಸ್ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗುತ್ತೆ ಅಂತ ಯಾವತ್ತಾರು ಯೋಚನೆ ಮಾಡಿದ್ರಾ? ತುಂಬ ಸಿಂಪಲ್. ಶೇರ್ ಪ್ರೈಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ವರ್ಕ್ ಆಗುತ್ತೆ. ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎಲ್ಲೋ ಕೇಳಿದ್ದೀನಿ ಅಂತ ಅನ್ನಿಸ್ತಾ ಇದೆಯಲ್ಲ. ಸೊ ತುಂಬ ಸಿಂಪಲ್. ಡಿಮ್ಯಾಂಡ್ ಯಾವಾಗ ಹೆಚ್ಚಾಗುತ್ತೆ ಅಂದರೆ ಬೇಡಿಕೆ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಶೇರ್ ಪ್ರೈಸ್ ಮೇಲ್ಗಡೆ ಹೋಗುತ್ತೆ. ಆ ಡಿಮ್ಯಾಂಡ್ಗೆ ಕಾರಣಗಳೇನು ಅಂದರೆ ಒಂದು ಕಂಪ್ನಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರ್ಬೋದು, ಅಥವಾ ಕಂಪ್ನಿಯ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ತುಂಬ ಚೆನ್ನಾಗಿ ಬರಬಹುದು, ಅಥವಾ ಅದು ಯಾವುದೋ ಒಂದು ಬಿಸ್ನೆಸ್ನ ಅಕ್ವೈರ್ ಕೂಡ ಮಾಡ್ಬೋದು. ಸೊ ಈ ಎಲ್ಲ ರೀಸನ್ಗಳಿಂದ ಏನಾಗುತ್ತೆ ಅಂದರೆ ಅದರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದಂಗೆ ಅದರ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಸಪ್ಲೈ ಅಂತ ಅಂದರೆ ಏನು? ಮಾರ್ಕೆಟಲ್ಲಿ ಅದನ್ನು ತುಂಬ ಜನ ಸೆಲ್ ಮಾಡ್ತಾ ಇರ್ತಾರೆ, ಅಂದರೆ ಅದರ ಅವೈಲೇಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಆವಾಗ ಏನಾಗುತ್ತೆ ಅಂದರೆ ಪ್ರೈಸ್ ಡೌನ್ ಆಗುತ್ತೆ. ಸೊ ಉದಾಹರಣೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಯಾವುದೋ ಒಂದು XYZ ರೀಸನ್ಗೆ ಸ್ಟಾಕ್ ಬೀಳ್ತಾ ಇದೆ ಅಂದರೆ, ತುಂಬ ಜನ ಸೆಲ್ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಈ ಪರ್ಟಿಕ್ಯುಲರ್ ಕಂಪನಿಯ ಶೇರ್ ಸಪ್ಲೈ ತುಂಬ ಜಾಸ್ತಿ ಇದೆ ಅಂತ ಕರಿತೀವಿ. ಉದಾಹರಣೆಗೆ ಟೊಮೊಟೊ ತುಂಬ ಜನ ರೈತರು ಬೆಳೆದ್ಬಿಟ್ರು ಅಂತ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ? ರೇಟ್ ನಮಗೆ ದಿಢೀರ್ನೆ ಕಡಿಮೆ ಆಗಿಬಿಡುತ್ತೆ. ಅದೇ ನಿಮಗೆ ಈರುಳ್ಳಿ ಕೆಲವೊಂದು ಸರಿ 100 ರೂಪಾಯಿ ಆಗುತ್ತೆ, 200 ರೂಪಾಯಿ ಆಗುತ್ತೆ. ಯಾಕೆ? ಡಿಮ್ಯಾಂಡ್ ತುಂಬ ಜಾಸ್ತಿ ಇರುತ್ತೆ, ತುಂಬ ಜನ ಕಡಿಮೆ ಬೆಳೆದಿರ್ತಾರೆ, ಇಲ್ಲ ಅಂದರೆ ಮಳೆ ಬಂದು ಬೆಳೆ ನಾಶ ಆಗಿರುತ್ತೆ, ತುಂಬ ರೀಸನ್ಸ್ ಇರುತ್ತೆ ಅದಕ್ಕೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಕರಿತೀವಿ. ಈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ನಮ್ಮ ಹೊರಗಡೆ ಕೂಡ ಆಗುತ್ತೆ, ಅದೇ ರೀತಿ ನಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಎರಡು ಥರನಾಗಿರ್ತಕ್ಕಂಥ ಜನ ಇರ್ತಾರೆ. ಸೊ ಒಂದು ಹೂಡಿಕೆ ಮಾಡೋರು, ಇನ್ನೊಂದು ಟ್ರೇಡ್ ಮಾಡೋರು. ಹೂಡಿಕೆ ಅಂತಂದರೆ ಏನು? ಸೊ ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಒಂದು ಶೇರ್ಸ್ನ ಬೈ ಮಾಡಿದ್ದೀರ, ಒಂದು ಶೇರ್ನ ಬೈ ಮಾಡಿದ್ದೀರ ಅಂದರೆ ಅದನ್ನು ದೀರ್ಘಾವಧಿಯವರೆಗೂ ನಿಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ, ಅಂದರೆ ನೀವು ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ? ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅದಕ್ಕೆ ಸೊ ಟ್ರೇಡಿಂಗ್ ಯಾರು ಮಾಡ್ತಾರೆ ಅಂದರೆ ಯಾರಿಗೆ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ನ ಅರಿವಿದೆ, ಅವರ ಜ್ಞಾನ ಇದೆ, ಅವರು ಟ್ರೇಡಿಂಗ್ನ ಮಾಡ್ಬೋದು. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವರು ಆದಷ್ಟು ಟ್ರೇಡಿಂಗ್ನ ಅವಾಯ್ಡ್ ಮಾಡಿ. ಸೊ ಯಾಕೆ ಅವಾಯ್ಡ್ ಮಾಡಬೇಕು ಅಂತಂದರೆ, ಸೊ ಬಿಗಿನರ್ ಆಗಿರೋದ್ರಿಂದ ನಿಮ್ಗೇನಾಗುತ್ತೆ ಅಂದರೆ ಇನಿಷಿಯಲಿ ನೀವು ಮಾರ್ಕೆಟಿಗೆ ಬಂದಾಗ ಟಿಪ್ಸ್ನ ಫಾಲೋ ಮಾಡ್ತೀರಾ, ಬಿಕಾಸ್ ನಿಮಗೆ ಮಾರ್ಕೆಟ್ ಬಗ್ಗೆ ಐಡಿಯಾ ಇರಲ್ಲ. ಎರಡನೇದಾಗಿ ನೀವೇನು ಮಾಡ್ತೀರಾ ಅಂದರೆ ಟೆಲಿಗ್ರಾಮ್ ಕಾಲ್ಸ್ನ ಇಲ್ಲಿ ನಂಬ್ಕೊಳ್ತೀರಾ, ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ಮೆಸೇಜಸ್ ಆಗಿರ್ಬೋದು, ಕಾಲ್ಸ್ ಆಗಿರ್ಬೋದು, ಅದನ್ನು ಫಾಲೋ ಮಾಡ್ತೀರಿ. ಇದರಿಂದ ನಿಮಗೇನಾಗುತ್ತೆ ಅಂದರೆ ಲಾಸ್ ಆಗುತ್ತೆ, ಫಿಯರ್ ಆಗುತ್ತೆ, ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ಇದು ನಿಮಗೆ ಸಿಗ್ತಕ್ಕಂಥ ರಿಸಲ್ಟ್. ನೀವೇನಾದರೂ ಕಲೀಲಿಲ್ಲ ಅಥವಾ ನೀವು
ಬ್ಲೈಂಡಾಗಿ ಟಿಪ್ಸ್ನ ಫಾಲೋ ಮಾಡ್ತಿದ್ದೀರ ಅಂದರೆ ಈ ರಿಸಲ್ಟ್ಸ್ ನಿಮಗೆ ಕಟ್ಟಿಟ್ಟಬುತ್ತೆ. ಸೊ ನೀವು ಏನು ಮಾಡಬೇಕು ಅಂದರೆ, ಸೊ ವಾಟ್ ಬಿಗಿನರ್ಸ್ ಶುಡ್ ಡು. ಸೊ ಬಿಗಿನರ್ಸ್, ಸೊ ಪ್ಲೀಸ್ ಸಬ್ಸ್ಕ್ರೈಬ್ಸ್ ಟು ಮೈ ಚಾನಲ್. ಸೊ ಹಳಬರೆಲ್ಲ ಯಾರಿದಾರ ವಿಡಿಯೋ ನೋಡ್ತಾ ಇದ್ದಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆನೂ ನಮ್ಮ ಚಾನಲ್ ಲಿಂಕ್ನ ಶೇರ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ನ ಕಲೀರಿ, ಕಂಪ್ನಿ ಅರ್ನ್ ಮಾಡ್ತಾ ಇದೆಯಾ, ಅದರ ಬಿಸ್ನೆಸ್ ಏನು ಅನ್ನೋದನ್ನು ತಿಳ್ಕೊಳ್ಳಿ. ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಂಗ್ ಟರ್ಮ್ ಬಗ್ಗೆ ಯಾವಾಗಲೂ ಯೋಚನೆ ಮಾಡಿ. ಸೊ ಲಾಂಗ್ ಟರ್ಮ್ ಅಂತಿದ್ದಂಗೆ ನೀವೇನಾದ್ರು ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ನನ್ನ ಹಿಂದಿನ ವೀಡಿಯೋ ನೋಡಿದ್ದೀರಾ ಅಂದರೆ, ಅಲ್ಲಿ ನಾನು ನಿಮಗೆ ಗೋಲ್ಡ್ ETF ಸ್ಕ್ರೀನ್ಶಾಟ್ನ ಕೂಡ ಪೋಸ್ಟ್ ಮಾಡಿದ್ದೆ. ಅಲ್ಲಿ ನನಗೆ ಸರಿಸುಮಾರು 98% ರಿಟರ್ನ್ ಸಿಕ್ಕಿದೆ ಒಂದು ವರ್ಷದಲ್ಲಿ. ಇನ್ನು ಒಂದಿನ 2 ದಿನ ಹೋದರೆ ಅದು 100% ಕೂಡ ಆಗುತ್ತೆ. ಸೊ ಇದು ನಿಮಗೆ ಲಾಂಗ್ ಟರ್ಮಿಂದ ಸಿಗ್ತಕ್ಕಂಥ ಒಂದು ಒಳ್ಳೆ ಬೆನಿಫಿಟ್. ಗೋಲ್ಡ್ ಸವರನ್ ಬಾಂಡ್ ರಿಲೇಟೆಡ್ ವಿಡಿಯೋ ಕೂಡ ಮಾಡಿದೆ. ಅನ್ಫಾರ್ಚುನೇಟ್ಲಿ ನನ್ನ ಪ್ರೀವಿಯಸ್ ಚಾನಲ್ ಹ್ಯಾಕ್ ಆಗಿದ್ದರಿಂದ ಅದರ ವಿಡಿಯೋ ನಿಮಗೆ ಸಿಗಲ್ಲ. ಬಟ್ ಸ್ಕ್ರೀನ್ಶಾಟ್ಸ್ ಎಲ್ಲನೂ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್. ಸ್ಕ್ರೋಲ್ ಮಾಡಿ ನೋಡಿ, ಗೋಲ್ಡ್ ಸವರನ್ ಬಾಂಡ್ಸ್ ಅಂತ ಸರ್ಚ್ ಮಾಡಿ, ಅದರ ರಿಲೇಟೆಡ್ ನಿಮಗೆಲ್ಲ ಸಿಗ್ತಾ ಹೋಗುತ್ತೆ. ಸೊ ಲಾಂಗ್ ಟರ್ಮ್ ಯಾಕೆ ಥಿಂಕ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ ನಿಮಗೆ. ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಜೊತೆಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವುದೇ ಥರನಾಗಿರ್ತಕ್ಕಂಥ ಹೈಪ್ ಇಲ್ಲ. ಓನ್ಲಿ ಎಜುಕೇಷನ್ ರಿಲೇಟೆಡ್ ಮಾಡಿರ್ತಕ್ಕಂಥ ಚಾನಲ್. ಪ್ರೀವಿಯಸ್ ಆಗಿರ್ಬೋದು, ಇದಾಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಚಾನಲ್. ಸೊ ಹೋಪ್ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ನಿಮಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ನ ತಪ್ಪದೆ ಮಾಡಿ.